ಒಂದು ನಿಮಿಷ ಮೇಡಮ್. ಮೇಡಮ್ ನಿಮ್ಮ ಬಿಲ್ಲು 1050 ರೂಪೀಸ್ ಆಗಿದೆ. ನೀವು ನಂಬರ್ ಕೊಟ್ಟರೆ ಬಿಲ್ ಜನರೇಟ್ ಮಾಡ್ಕೊಡ್ತೀನಿ ಮೇಡಮ್. ಬಟ್ ಸರ್, ಫೋನ್ ನಂಬರ್ ಕೊಡೋದು ಮ್ಯಾಂಡೇಟರಿನಾ? ಹೌದು ಮೇಡಮ್, ಇದು ಮ್ಯಾಂಡೇಟ್ರಿ. ಅಂದ್ರೆ ಬಿಲ್ ಜನರೇಟ್ ಮಾಡಬೇಕಾದ್ರೆ ಫೋನ್ ನಂಬರ್ ಬೇಕಾಗುತ್ತೆ. ಇದು ನಮ್ಮ ಅಂಗಡಿ ಪಾಲಿಸಿ ಆಗಿದೆ. ನೋಡಿ ಸರ್, ಪಾಲಿಸಿ ಇದ್ರೂ ಸರಿ ಕಂಪಲ್ಸರಿ ಕೊಡ್ಲೇಬೇಕು ಅಂತ ಲೀಗಲಿ ಏನಿಲ್ಲ. ಅಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಪ್ರಕಾರ ನೀವು ಫೋರ್ಸ್ಫುಲ್ಲಿ ಯಾವುದೇ ವ್ಯಾಲಿಡ್ ರೀಸನ್ ಇಲ್ಲದೆ ನಂಬರ್ ಕೊಡಿ ಅಂತ ನೀವು ಕೇಳೋ ಹಂಗಿಲ್ಲ. ಆದ್ರೆ ಸೆಕ್ಯೂರಿಟಿ ಪರ್ಪಸ್ಗಾದ್ರೂ ಬೇಕಲ್ಲ ಮೇಡಮ್ ನಂಬರು. ಆದ್ರೆ ಸೆಕ್ಷನ್ 72A IT ಆಕ್ಟ್ ಪ್ರಕಾರ ಇನ್ ಕೇಸ್ ನಾವೆಲ್ಲೆಂದ್ರಲ್ಲಿ ನಂಬರ್ ಕೊಟ್ವಿ, ಅದ್ ಇನ್ ಕೇಸ್ ಮಿಸ್ಯೂಸ್ ಆಯ್ತು ಅಂತಂದ್ರೆ ನಾವು ಲೀಗಲಿ ಆಕ್ಷನ್ ಅನ್ನ ತಗೋಬಹುದು. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದ್ ಜನರಿಗೆ ಸ್ಪ್ಯಾಮ್ ಕಾಲ್ಸ್ ಬರುತ್ತೆ, ಸ್ಕ್ಯಾಮ್ಗಳು ಕೂಡ ನಡೀತಾ ಇದೆ. ಅದಕ್ಕೋಸ್ಕರ ಎಲ್ಲೂ ಹಂಗ್ ನಂಬರ್ ಕೊಡಬಾರ್ದು. ಮೇಡಮ್ ಇದ್ರ ಬಗ್ಗೆ ನಂಗೆ ಏನು ಐಡಿಯಾ ಇಲ್ಲ ಮೇಡಮ್. ಬರಲ್ಲ, ನಂಬರ್ ಬೇಡ ಬಿಡಿ ಮೇಡಮ್, ನಾನು ಹಾಗೆ ಬಿಲ್ ಜನರೇಟ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇದು ನಮ್ ಪ್ರೈವೇಸಿ, ಹಂಗೆ ನಮ್ ಚಾಯ್ಸ್ ಕೂಡ. ಅದಕ್ಕೆ ಎಲ್ಲೆಂದ್ರಲ್ಲಿ ನಂಬರ್ ಕೊಡಬಾರ್ದು. ಆಸ್ ಪರ್ ದ ಅಡ್ವೈಸರಿ ಬೈ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ 2023 ಮೇ ಪ್ರಕಾರ ಇನ್ನು ಮುಂದೆ ಶಾಪ್ಸ್ ಆಗಿರ್ಬೋದು, ಮಾಲ್ಸ್ ಆಗಿರ್ಬೋದು, ಸಿನಿಮಾಗಳಲ್ಲಿ ಕಡ್ಡಾಯವಾಗಿ ನಂಬರ್ ಕೊಡ್ಲೇಬೇಕು ಅಂತಿಲ್ಲ. ಇದು ಜಸ್ಟ್ ಆಪ್ಷನ್. ಇದು ನಮ್ಮ ರೈಟ್ಸ್, ನಮ್ಮ ಡಾಟಾ. ನಿಮ್ಗೂ ಗೊತ್ತಾಯ್ತಲ್ವಾ, ಇನ್ ಮುಂದೆ ಎಲ್ಲೆಂದ್ರಲ್ಲಿ ಫೋನ್ ನಂಬರ್ ಅನ್ನ ಕೊಡಬಾರ್ದು. ಈ ರೀತಿಯಾದಂತ ಇನ್ನಷ್ಟು ಮಾಹಿತಿಗಳು ಬೇಕು ಅಂತಂದ್ರೆ ನಮ್ಮ ಬಾಸ್ ವಾಲಾ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.